ಚಿಕನ್ ಕಬಾಬು, ಆಮೇಲೆ ತವಾ ಫ್ರೈ ಫಿಶ್ಶು, ಆಮೇಲೆ ಫಿಶ್ ಸಾಂಬಾರು ಇನ್ನೊಂದು ಸ್ವಲ್ಪ ಹೊತ್ತಿಗೆಲ್ಲ ರೆಡಿ ಆಗ್ತೈತೆ. ಆಮೇಲೆ ಫಿಶ್ ಕಬಾಬು, ಆಮೇಲೆ ಇದು ಏನಂದರೆ ಸೂಪು, ಚಿಕನ್ ನಾಟಿ ಕೋಳಿ ಸೂಪು, ಆಮೇಲೆ ನಾಟಿ ಕೋಳಿ ಸಾರು ಕಬಾಬು. ಹಲೋ ಗೈಸ್, ಇವಾಗ ಸರ್ಕಲ್ಗೆ ಹೋಗ್ಬಿಟ್ಟು ತಿರ್ಗಾ ಮನೆಗೆ ಬಂದಿದ್ದೀರಿ. ಅದೇ ಫಿಶ್ ವಿಡಿಯೋ ಹೇಳಿದ್ನಲ್ಲ ನಿಮಗೆ, ರೆಸಿಪಿ ವಿಡಿಯೋ, ಅದು ಇವಾಗ ನಿಮ್ಗೆ ತೋರಿಸ್ತೀನಿ ಬನ್ರಿ. ನೋಡ್ರಿ, ಕುಕ್ಕರಲ್ಲಿ ಅನ್ನ ಕುದೀತೈತೆ, ಎಲ್ಲ ಹಾಕ್ತೈತೆ ಸ್ವಲ್ಪನೇ. ನೋಡ್ರಿ, ಫಿಶಿಗೆ ಮಸಾಲ ಹಾಕಿಟ್ಟವ್ರೆ, ನಮ್ಮ ಅಮ್ಮ ತರಕಾರಿ ಕಟ್ ಮಾಡ್ತಾಯಿದೆ, ಎಲ್ಲ ಆಗುತ್ತೆ ಒಂದು ಸ್ವಲ್ಪ. ಮುಂದೆ ತೋರಿಸ್ತೀನಿ ಬನ್ರಿ. ಹಲೋ ಗಾಯ್ಸ್, ಇವಾಗ ಎಲ್ಲ ರೆಡಿ ಆಗಿದೆ, ಬರ್ರಿ. ನೋಡ್ರಿ, ಚಿಕನ್ ಕಬಾಬು, ಆಮೇಲೆ ತವಾ ಫ್ರೈ ಫಿಶ್ಶು, ಆಮೇಲೆ ಫಿಶ್ ಸಾಂಬಾರು ಇನ್ನೊಂದು ಸ್ವಲ್ಪ ಹೊತ್ತಿಗೆಲ್ಲ ರೆಡಿ ಆಗ್ತೈತೆ. ಆಮೇಲೆ ಫಿಶ್ ಕಬಾಬು, ಆಮೇಲೆ ಇದು ಏನಂದರೆ ಸೂಪು, ಚಿಕನ್ ನಾಟಿ ಕೋಳಿ ಸೂಪು, ಆಮೇಲೆ ನಾಟಿ ಕೋಳಿ ಸಾರು ಕಬಾಬು, ನಾಟಿ ಕೋಳಿ ಸೂಪು, ನೋಡ್ರಿ, ನಾಟಿ ಕೋಳಿ ಸಾರು ಎಲ್ಲ ಇಲ್ಲೇ ನೋಡಿ. ನೋಡ್ರಿ, ಇದರಲ್ಲಿ ಸಾರು, ನಾಟಿ ಕೋಳಿ ಸಾರು ಮಾಡೋದು. ಇದು ಕಾಳು ನೋಡ್ಕೊಳ್ರಿ ಗೈಸ್. ಇದು ಬಂದ್ಬಿಟ್ಟು ತಲೆ, ಇದೆಲ್ಲ ಚಿಕನ್ದೆಲ್ಲ ಬಾಡಿ ಪಾರ್ಟ್ಸ್, ಎಲ್ಲ ಪಾರ್ಟ್ಸ್ ಅಲ್ಲಿ ಐತೆ. ಇದು ಸಪ್ರೇಟಾಗಿ ಎತ್ತಾಕಿದ್ವಿ ಕಬಾಬಿಗೆ. ಇವಾಗ ನಮ್ಮ ಅಂಕಲ್ ಏನೇನು ಹೇಳ್ತಾರೆ ಎಲ್ಲ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಐತೆ ನಮ್ಮದು ಸ್ವಲ್ಪ ಮನೆ. ಆಯಿಲ್ ಜಾಸ್ತಿ ಹಾಕ್ಬಿಡಮ್ಮ. ಸಾಸಿವೆ ಹಾಕಿದ್ವಿ ಗೈಸ್, ನೋಡ್ಕೊಳ್ಳಿ. ಇದೆಲ್ಲ ಎಲ್ಲ ಬಿರಿಯಾನಿ ಐಟಮ್ ಏನಪ್ಪ ಅದೆಲ್ಲ ಹೆಸರು ಹೇಳ್ಬೇಕು. ಚಕ್ಕೆ ಲವಂಗ, ಕಸ್ತೂರಿ ಮೇಥಿ, ಲವಂಗ, ಕಸ್ತೂರಿ ಮೇಥಿ, ಪಲಾವ್ ಎಲೆ, ಕಸ್ತೂರಿ ಮೇಥಿ, ಇದನ್ನ ಹಾಕ್ತೀರಿ. ಹಾಕಮ್ಮ, ಹಾಕು, ಎಷ್ಟು ಬೇಕೋ ಅಷ್ಟು ಹಾಕಿ. ಇವಾಗ ಐಟಮ್ ಹಾಕಿದ್ದಾರೆ, ಅದೆಲ್ಲ ಒಂದು ಸ್ವಲ್ಪ ಹುರಿದಾಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಟೊಮೊಟೊ ಇವಾಗಲೇ ಹಾಕೋದಲ್ಲ, ಅದನ್ನ ಬೇಯಬೇಕು. ಈರುಳ್ಳಿನ ಮತ್ತು ಬೆಳ್ಳುಳ್ಳಿನ ನೋಡ್ರಿ ಹಾಕಿದ್ದಾರೆ, ಇವಾಗ ಬೇಯ್ದೈತೆ. ಗಾಯ್ಸ್, ಇವಾಗ ಕರ್ಬೇವಿನ ಸೊಪ್ಪು ಹಾಕಿದ್ದಾರೆ, ಎಲ್ಲ ಆಗ್ತೈತೆ ಸ್ವಲ್ಪನೇ ಇದೈತೆ. ನೋಡ್ರಿ ಗಾಯ್ಸ್, ಇವಾಗ ನೋಡ್ರಿ, ನಮ್ಮ ಅಪ್ಪನೇ ಚೆಕ್ಕು ಮಾಡ್ತವ್ರೆ, ಎಲ್ಲ ರೆಡಿ ಆಗ್ತೈತೆ. ಮುಂದೆ ತೋರಿಸ್ತೀನಿ. ನಮ್ಮಮ್ಮ ಫಿಶ್ಶು ಫ್ರೈಗೆ ಮಸಾಲೆ ರೆಡಿ ಮಾಡ್ತವ್ರೆ, ಎಲ್ಲ ಆಗ್ತೈತೆ ಸ್ವಲ್ಪನೇ. ಅಲ್ಲಿ ಬರ್ರಿ, ಅಲ್ಲಿ ಕುಕ್ಕಿಂಗಲ್ಲಿ ತೋರಿಸ್ತೀನಿ. ನೋಡ್ರಿ ಗಾಯ್ಸ್, ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀರಿ. ನೋಡ್ರಿ, ಹಾಕಿದ್ರಿ ಇವಾಗ. ನೋಡ್ರಿ ಗಾಯ್ಸ್, ಬೇಕೈತೆ. ಅರಿಶಿಣ ಪುಡಿ ನೋಡ್ರಿ ಗಾಯ್ಸ್, ಇಲ್ಲೈತೆ ಹಾಕ್ತವ್ರೆ. ಅವಳೇವನ ತಗೊಳ್ರಿ ಗಾಯ್ಸ್. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀವಿ ನೋಡ್ರಿ. ಶುಂಠಿ ಬೆಳ್ಳುಳ್ಳಿ ತೇಜು ಕೊಟ್ಟರು ನಾನು ತಾನೇ ವಿಡಿಯೋ ಮಾಡೋದು, ನೀವು ಕರೆಕ್ಟಾಗಿ ಮಾಡಪ್ಪ. ಇದು ಒಂದು ಪ್ಯಾಕೆಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಪ್ಯಾಕೆಟು. ಎಲ್ಲ ಮಿಕ್ಸ್ ಆಯಿತು ಎಲ್ಲ. ಇವಾಗ ನೋಡ್ರಿ, ಹಂಗೆ ಈ ಕಡೆ ಫಿಶ್ ಫ್ರೈ ಇವಾಗ ಹಾಕ್ತಿದ್ದೀರಿ ನೋಡ್ರಿ. ನೋಡ್ರಿ, ಫ್ರೈಗೆ ಹಾಕಿದ್ದಾಯ್ತು ನೋಡ್ರಿ. ಪೀಸ್ ಮಸ್ತ್ ಆಗೈತೆ ಪೀಸು. ನೋಡ್ರಿ, ಇನ್ನೊಂದು ಪೀಸ್ ಹಾಕ್ತಾವ್ರೆ. ಬಿಗ್ ಫಿಶ್. ಇಲ್ಲ ನಾನು ತಿನ್ನಲ್ಲ. ಮೀನು ತಿಂದೆ ಪಾಂಪ್ಲೇಟಾ? ನೋಡ್ರಿ, ಪಾಂಪ್ಲೇಟು. ಆಯಿಲ್ ಇವಾಗ ಆಯಿಲು, ಎಣ್ಣೆ ಗಾಯ್ಸ್, ಎಣ್ಣೆ ಅಷ್ಟೊಂದು ಅಂಕಲ್ ಎಣ್ಣೆ, ಅಡುಗೆ ಎಣ್ಣೆ. ಆ ಕಡೆ ನೋಡ್ರಿ, ಹಂಗೆ ಅದು ಸಾರಿಗೆ ರೆಡಿ ಆಯ್ತೈತೆ. ಆ ಕಡೆ ಅದು ರೆಡಿ ಆಗ್ತೈತೆ, ಈ ಕಡೆ ಇದು ರೆಡಿ ಆಗ್ತೈತೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸಾರು ರೆಡಿ ಆಗ್ತೈತೆ, ಸೂಪ್ ರೆಡಿ ಆಗ್ತೈತೆ.
ಹಂಗೆ ಇಲ್ಲಿ ನೋಡ್ರಿ ಕಬಾಬ್ ರೆಡಿ ಆಗ್ತೈತೆ, ಎಲ್ಲ ಒಂದೊಂದೇ ರೆಡಿ ಆಗ್ತೈತೆ. ಅನ್ನ ರೆಡಿ ಆಯಿತು ಗಾಯ್ಸ್. ಇವಾಗ ಚೆನ್ನಾಗಿ ಬೇಯಬೇಕಿದು, ಇದನ್ನು ಚೆನ್ನಾಗಿ ಬೇಯಬೇಕು. ಇನ್ನು ಎಲ್ಲ ರೆಡಿ ಮಾಡೋಕೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ನಾವು ನಿಮಗೆ ವೀಡಿಯೋ ಲಾಂಗ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ನಿಮಗೆ ಒಂದು ಸ್ವಲ್ಪ ಬಿಟ್ಬಿಟ್ಟು ಹಾಕ್ತಾಯಿದ್ದೀರಿ. ಇವಾಗ ಇನ್ನೂ ಒಂದು ಸ್ವಲ್ಪ ವೀಡಿಯೋ ಹಾಕೋಕ್ಕಾಗಲ್ಲ ಗೈಸ್, ಯಾಕಂದರೆ ಲಾಂಗ್ ಆಗೋದ್ರೆ ತಗೊಳಲ್ಲ ಎಡಿಟಿಂಗ್ಗೆ. ಅದಕ್ಕೆ ಎಲ್ಲ ರೆಡಿ ಆದಮೇಲೆ ಲಾಸ್ಟಲ್ಲಿ ಒಂದೇ ಸರಿ ತೋರಿಸ್ತೀನಿ ಬನ್ನಿ. ಇವಾಗ ಟೊಮೊಟೊ, ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲ ಹಾಕಿದ್ದೀರಿ. ಟೊಮೊಟೊ ನನಗೆ ಫುಲ್ಲು ಹಾಕ್ಬಾರ್ದು, ಕೈಯಲ್ಲಿ ಇದಿಕ್ಬಿಟ್ಟು ಹಾಕ್ತಾರೆ ಅದನ್ನು. ಅದು ಅವ್ರು ಹೆಂಗೋ ಮಾಡ್ತಾರೆ, ಮಾಡಲಿ, ನಾವು ವೀಡಿಯೋ ಮಾಡೋಣ. ಇವಾಗ ಏನಂದರೆ ನಿಮಗೆ ಜಾಸ್ತಿ ಲಾಂಗ್ ಆಗಬಾರ್ದು ವೀಡಿಯೋ. ಲಾಂಗ್ ಆದ್ರೂ ನಿಮ್ಮ ಬೋರಿಂಗ್ ಆಗೋ ಥರ ಆಗೋಗುತ್ತೆ. ಲಾಂಗ್ ಆಗೋ ಥರ ಆದರೆ ಎಡಿಟಿಂಗು ನಿಮಗೆ ಇದಾಗಲ್ಲ. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಬಿಟ್ಟು ಹಾಕಿದ್ದೀನಿ, ಅದನ್ನು ಎಡಿಟ್ ಮಾಡಿ ನಿಮ್ಗೆ ಕ್ಲೀನಾಗಿ ಸಿಗುತ್ತೆ. ಒಂದು ಸ್ವಲ್ಪ ಆದಮೇಲೆ ಎಲ್ಲ ರೆಡಿ ಆದಮೇಲೆ ನಿಮ್ಗೆ ತೋರಿಸ್ತೀನಿ ಬನ್ನಿ. ನೋಡಿರಿ ಟೊಮೊಟೊನೆಲ್ಲ ಈ ಥರನೇ ಹಾಕಬೇಕು. ಈ ಥರ ಇದು ಮಾಡಿಬಿಟ್ಟು ಹಾಕಿದ್ರೆ ಸಾರಿಗೆ ಚೆನ್ನಾಗಿರುತ್ತೆ. ನಾನು ನಿಮಗೆ ಮುಂದೆ ತೋರಿಸ್ತೀನಿ ಗೈಸ್. ಇವಾಗ ರೆಸಿಪಿ ರೆಡಿ ಆಯಿತು. ಇವಾಗ ಏನಂದರೆ ಪೆಪ್ಪರ್ ಹಾಕ್ಬಿಟ್ಟು ಇಳಿಸೋದಷ್ಟೇ. ಇವಾಗ ಒಂದು ರೆಸಿಪಿ ರೆಡಿ ಆಯಿತಾ, ಒಂದು ರೆಸಿಪಿ ರೆಡಿ ಆದಮೇಲೆ ಇನ್ನೊಂದು ಸರಿ ತೋರಿಸಲ್ಲ. ಆಮೇಲೆ ಸಾರ್ದು ರೆಸಿಪಿ ಆಗುತ್ತೆ. ಎಲ್ಲ ಒಂದೊಂದೇ ರೆಸಿಪಿ ಸ್ವಲ್ಪನೇ ತೋರಿಸ್ತೀನಿ. ಇವಾಗ ರೆಡಿ ಆಯಿತು ನೋಡಿ ಗೈಸ್. ಪ್ಲೇಟಲ್ಲಿ ಎತ್ತಿಕ್ಕದಷ್ಟೇ. ಪ್ಲೇಟ್ ಎಡ್ತೋ ಬ್ರೋ. ನೋಡಿ ಗೈಸ್ ರೆಡಿ ಆಯಿತು. ಪೆಪ್ಪರ್ ಹಾಕಿದ್ದೀರಿ, ಇಳಿಸೋದಷ್ಟೇ. ನೋಡಿ ಗೈಸ್ ಇವಾಗ ನಾಟಿ ಬೇಯಿಸಿರೋ ಚಿಕನ್ ಹಾಕಿದ್ದಾಯ್ತು. ರೆಡಿ ಹಾಕಿತ್ತು ನಾಟಿ ಕೋಳಿ ರಸಮ್ ಇದೆ. ಇವಾಗ ನೋಡಿ ಗೈಸ್ ತಿಂತಿದ್ದೀವಿ. ನೋಡ್ರಿ ಇದೆ ನಮ್ಮ ತಮ್ಮ ಹುಡುಗ ನಾನು ತಿಂತಾಯಿದ್ದೀವಿ. ನೋಡಿ ಏನು ಸಖತ್ತಾಗಿದೆ ಗೊತ್ತಾ ಗೈಸ್. ನೋಡ್ರಿ ಗೈಸ್ ಇವಾಗ ಎಲ್ಲ ರೆಸಿಪಿ ಎಲ್ಲ ಮಸಾಲೆ ಎಲ್ಲ ಹಾಕಿ ಸಾರು ರೆಡಿ ಆಗೈತೆ, ಚಿಕನ್ ಸಾರು. ನೋಡ್ರಿ ಫಿಶ್ ಫ್ರೈ ರೆಡಿ ಆಗೈತೆ. ಇನ್ನು ಕಬಾಬ್ ಒಂದು ಮಾಡಬೇಕು, ಆಮೇಲೆ ಆಮೇಲೆ ಸೂಪ್ ಒಂದು ಮಾಡಬೇಕು. ಸೂಪ್ ಒಂದು ಮಾಡಬೇಕು ಅಷ್ಟೇ. ನನಗೆ ಲಾಸ್ಟಲ್ಲಿ ತೋರಿಸ್ತೀನಿ ಬನ್ನಿರಿ. ಎಲ್ಲ ರೆಡಿ ಆದಮೇಲೆ ನಾವು ಊಟಕ್ಕೆ ಕೂತ್ಕೊಂಡಾಗ ತೋರಿಸ್ತೀನಿ. ಇವತ್ತಿಗೆ ಇಷ್ಟೇ ಗಾಯ್ಸ್. ನಿಮ್ಗೆ ಇನ್ನೂ ಈ ಥರ ವೀಡಿಯೋಗಳು ಬೇಕಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಕ್ಲಿಕ್ ಮಾಡಿ ಗಾಯ್ಸ್. ಮತ್ತು ಇವಾಗ ನೋಡ್ರಿ ಇದೆ ನೋಡ್ರಿ, ಇದು ಕಬಾಬು, ಇದು ಚಿಕನ್ ಸಾರು, ಇದು ನಾಟಿ ಕೋಳಿ ಚಿಕನ್ ಸೂಪು, ಮತ್ತು ಇದು ಫಿಶ್ ಫ್ರೈ, ಆಮೇಲೆ ಇದು ಅನ್ನ ರೈಸ್, ವೈಟ್ ರೈಸ್. ನೋಡಿರಿ ಟೇಸ್ಟ್ ಹೆಂಗಿದೆ ನೋಡಿರಿ. ನಾವು ಅಪ್ಪನೇ ಮಾಡಿರೋ ಶೆಫು. ಅವ್ನು ನೋಡಿರಿ, ಅವನು ಕೂತ್ಕೊಂಬಿಟ್ಟವನು ಆರಾಮಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.